ನನ್ನ ಜಾಸ್ತಿ ಟರ್ನ್ ಕೊಟ್ಟಿದ್ದು KGF, ಗರ್ಭದಿ ನನ್ನಿರಿಸಿ ತಂದಾನಿ ನಾನು. ಗರ್ಭದಿ ನನ್ನಿರಿಸಿ ಊರಲಿ ನಡೆಯುತ್ತೀರೆ. ಅದಾದ್ಮೇಲೆ ಮೆಹಬೂಬ, ಇತ್ತೀಚೆಗೆ ಸಲಾರ್, ಆಕಾಶ ಗಡಿಯ ದಾಟಿ. ಭರತನಾಟ್ಯ ಅಂದ್ರೆ ಏನು, ಶಿವ ನಟರಾಜ, ಶಿವನ ಬಗ್ಗೆನೇ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ತುಂಬಾ ಸರಳವಾಗಿರ್ಬೇಕು ಅಂತ ನಮಾಮಿ ನಮಾಮಿ ಅಂತ ಪ್ಲಾನ್ ಮಾಡಿದ್ವಿ. ಅದಾಯ್ತು. ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ. ಆಕಾಶ ಗಡಿಯ ದಾಟಿ ತನನೆ ತನನ. ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ ಭೂಮಿ ಕುಲ. ಲವ್ ಸಾಂಗ್ 100% ಶೋರ್ ಇಟ್ಟೆ ಸರ್ ಅಂತ ಹೇಳಿದ್ವಿ. ಸುಮಾರು ರೀಲ್ ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ, ಅದು ನಮ್ದು ತುಂಬಾ ಹಿಟ್ ಆಯ್ತು. ಅದು ಇವಾಗಲೂ ರೀಲ್ಸ್ ಅಲ್ಲಿ ಓಡ್ತಾ ಇದೆ. ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಎಳೆ ಹುಡುಗನ ಹೃದಯವೇ. ಕುಲಕೋಟಿ ದೇವತೆಗಳು ಮಾತಾಡಿಕೊಂಡು ನೂರಾರು ಮನೆಯ ಜನರನ್ನ ಕಂಡು ಮಗಳಾಗಿ ಮನೆಗೆ ಕಳಿಸುವರಂತೆ ಮಗಳ. ಈ ತರದ್ ಅಂದ್ರೆ ಮಗಳ ಬಗ್ಗೆ ಬಂದ್ರೆ ಏನಿರುತ್ತೆ ಖುಷಿ ಅಂತ ಅದು ತುಂಬಾ ಹೋಪ್ ಇತ್ತು ಆಕ್ಚುಲಿ. ಇದು ಶೋ ಹಿಟ್ ಆಗುತ್ತೆ ಅಂತ ಜನಕ್ಕೆ ಸ್ವಲ್ಪ ತಲುಪಲಿಲ್ಲ. ಓಕೆ, KGF ಸಿನಿಮಾದಲ್ಲೂ ಹಾಡಿದ್ದೀರಾ. ಎಸ್ ಸರ್ ಜೊತೆ ಒಡನಾಟ ಕೂಡ ಇದ್ದೇ ಇರುತ್ತೆ. ಸೊ ಅವರ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಜರ್ನಿ ಇತ್ತು, ಮಾತಾಡ್ಸಿದ್ವಿ ಹಾಯ್ ಸರ್ ಬಾಯ್ ಸರ್ ಅಂತ. ಸೆಕೆಂಡ್ ಬಂದಾಗ ತುಂಬಾ ಸ್ವಲ್ಪ ಆತ್ಮೀಯತೆ ಜಾಸ್ತಿ ಇತ್ತು ಬರೋದು. ಎಲ್ರಿಗೂ ಒಂದ್ಸಲ ಎಷ್ಟು ನೋಡಿದ್ರು ಸಾಕಪ್ಪ ಅನ್ನೋದು. ನಮಗೂ ಅಷ್ಟು ಖುಷಿ ಇತ್ತು. ನನಗೆ ಯಾಕಾರ ಬರ್ತಾರಪ್ಪ ನಂಗೆ ಆಗ್ಬಿಟ್ಟಿತ್ತು. ಅಂದ್ರೆ ಇಲ್ಲ ಸರ್ ಇದು ಇನ್ನೂ ಏನೋ ಕೇಳೋದಕ್ಕೆ ನೀವು ಬರೀತೀರ ಮಾಡಿ ಅಂದ್ಬಿಟ್ಟು. ಒಂದು ಸಿನಿಮಾ ಬಹಳ ಅದ್ಭುತವಾಗಿ ಬರಬೇಕು ಅಂದರೆ ಅದರಲ್ಲಿ ಸಾಹಿತಿ ಬಹಳ ಇಂಪಾರ್ಟೆಂಟ್. ನಮ್ಮ ಜೊತೆ ಇರೋರು ಕಿನ್ನಾಳ್ ಅವರು, ತುಂಬ ಹಿಟ್ ಸಿನಿಮಾಗಳಲ್ಲಿ ಸಾಹಿತಿಯನ್ನು ಬರೆದವರು ಇವರು. ಎಸ್, ಇವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ತಾವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್. ಸರ್ ನಿಮ್ಮ ಒಂದು ಕಿರು ಪರಿಚಯ ಹೇಳೋದಾದ್ರೆ. ಸಾಹಿತ್ಯ ಸಂಭಾಷಣೆಕಾರ, ನಿರ್ದೇಶಕರ. ಇದಕ್ಕೆ ಮುಂಚೆ ಹಲವಾರು ಸಾಂಗ್ಗಳನ್ನು ಮಾಡಿದ್ದೀವಿ. ಇದು ನನ್ನ ಮತ್ತೊಂದು ಸಿನಿಮಾ ಕೊತ್ತಲವಾಡಿ. ಸರ್ ಹೆಂಗೆ ಸರ್ ಸಾಹಿತಿ ಬರಿಬೇಕು ಅನ್ಸಿತ್ತು? ಮುಂಚೆ ಏನು ಮಾಡ್ಕೊಂಡಿದ್ರಿ ಅನ್ನುವಂಥದ್ದು? ಮುಂಚೆ ಸಹಾಯಕ ನಿರ್ದೇಶಕರ ರವಿ ಬಸ್ರ ಹತ್ರ ವರ್ಕ್ ಮಾಡ್ತಾ ಇದ್ದಿದ್ದೆ ಆ್ಯಕ್ಚುಲಿ. ಅವ್ರ ಹತ್ರ ಅಸ್ಟೆಂಟ್ ಆಗಿಬಿಟ್ಟು ಅವರು ಒಂದು ಸಿನಿಮಾಗಳಿಗೆ ಸಾಂಗ್ಸು ರಫ್ಲಿ ಬೇಕಾಯ್ತು ಟ್ರ್ಯಾಕ್ಸ್ಗೆ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅದಾದಮೇಲೆ ಅಂಜನಿ ಪುತ್ರ ಅಂತ ನನ್ನ ಮೊದಲೇ ಸಾಂಗು ಪುನೀತ್ ಸರ್ದು, ಅಲ್ಲಿಂದ ಲಾಂಚ್ ಆಗಿದ್ದು. ಅದಾದ ನಂತರ ದಮಯಂತಿ, ಬಜಾರ್, ಸಂಹಾರ ಚಿರಂಜೀವಿ ಸರ್ಜಾ ಅವ್ರದ್ದು, ಇದೆಲ್ಲ ಮಾಡ್ಕೊಂಡ್ವಿ. ನನ್ನ ಜಾಸ್ತಿ ಟರ್ನ್ ಕೊಟ್ಟಿದ್ದು KGF, ಗರ್ಭದಿ ನನ್ನಿರಿಸಿ ತಂದಾನಿ ನಾನು. ಅದಾದ್ಮೇಲೆ ಮೆಹಬೂಬ, ಇತ್ತೀಚೆಗೆ ಸಲಾರ್, ಆಕಾಶ ಗಡಿಯ ದಾಟಿ, ನಮಾಮಿ ನಮಾಮಿ, ಕಬ್ಜಾ, ಸುಮಾರು ಹಾಡುಗಳು ಹಿಟ್ ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ಹೆಂಗ್ ಸರ್ ಆ ಐಡಿಯಾಗಳು ಬಂತು ನಿಮಗೆ ಅನ್ನುವಂಥದ್ದು? ಗೊತ್ತಿಲ್ಲ, ಎಲ್ಲದು ಸೂಪರ್ ಹಿಟ್ಟೇ ಆಗಿದಾವೆ. ಈ ಫ್ಲಾಪ್ ಅನ್ನೋದು ಒಂದೂ ಇಲ್ಲ. ತಂದಾನಿ ತಾನೇ ಆಗಿರ್ಬೋದು, ಮೆಹಬೂಬ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲದೂ ಕೂಡ. ಹೆಂಗೆ ಅದು ಸಾಹಿತ್ಯ ತಲೆಗೆ ಬಂತು? ಕೆಲವೊಬ್ರಿಗೆ ಬರಲ್ಲ ಅದು. ಸೊ ಹೇಗೆ ನಿಮಗೆ ಅನ್ನುವಂಥದ್ದು? ಇಲ್ಲ, ಅದು ಹೇಳೋ ಡೈರೆಕ್ಟ್ರು ಅಂದರೆ ಡೈರೆಕ್ಟ್ರ್ ಒಂದು ವಿಷನ್ ಇರುತ್ತೆ ಆ್ಯಕ್ಚುಲಿ. ಈ ಥರ ಇದ್ರೆ ಚೆನ್ನಾಗಿರುತ್ತೆ, ಕಥೆಯಲ್ಲಿ ಹಿಂಗೆ ಆಗುತ್ತೆ. ಆಮೇಲೆ ಸಿಚುವೇಶನ್ ಸಾಂಗ್ ನೀವು ಯಾವುದೇ ನೋಡ್ಕೊಂಡ್ ನೀವು ಇಷ್ಟೆಲ್ಲ ಹೇಳಿದ್ರು, ಆ ಸಿಚುವೇಶನ್ಗೆ ಆ ಸಾಂಗ್ಗಳು ಕೊಟ್ಟಾಗ 100% ಆ ಸಿನಿಮಾ ನೋಡಿದಾಗ ಆಡಿಯನ್ಸ್ಗೆ ಅನಿಸ್ಬೇಕು ಅದು ನನ್ನ ಸಾಂಗು, ನಾನಿದ್ದೀನಿ, ಖಂಡಿತ ನಮ್ಮ ತಾಯಿಗೆ ಹೇಳ್ತಿದ್ದೀನಿ, ಇಲ್ಲ ನನ್ನ ಲವ್ವರ್ಗೆ ಈ ಸಾಂಗ್ ಕೊಡ್ಬೋದು, ಅಲ್ಲ ನಾನು ದೇವ್ರಿಗೆ ಆಡ್ಬೇಕು ನಾನು ಅಂತ ಆಡಿಯನ್ಸ್ ಯಾವಾಗ ಅದ್ರ ಸಾಂಗಲ್ಲಿ ಹೋಗ್ತಾನೋ ಅವಾಗ ಮಾತ್ರ ಆ ಸಾಂಗ್ ತಲುಪುತ್ತೆ. ಹಂಗಾಗಿ ನಾನು ನಿರ್ದೇಶಕರು ಏನು ಕತೆ ಹೇಳ್ತಾರೋ ಆ ಕತೆ ಚೌಕಟ್ಟಲ್ಲಿ ನಾನು ಏನು ಥಿಂಕ್ ಮಾಡ್ಕೋಬೋದು. ನಾನಾದ್ರೆ ಹೆಂಗಿರುತ್ತೆ, ಒಂದು ಹುಡುಗಿಗೆ ಹೇಳಿದ್ರೆ ಹೆಂಗಿರುತ್ತೆ, ಇಲ್ಲ ನನ್ನ ಫೀಲಿಂಗ್ ಏನಾರು ನೋವಿದ್ರೆ ನಾನು ಹೆಂಗಿರ್ಬೋದು, ನಾನು ಹೆಂಗೆ ವರ್ತಿಸ್ಬೋದು ಅಂತ ಯೋಚನೆ ಮಾಡಿದ್ನಾಗೆ ಆ ಸಾಂಗ್ ಬರ್ತವೆ. ಹಂಗೆ ಆ ಥರ ಬಂದಾಗ ಮಾತ್ರ ಆ ಜನಕ್ಕೂ ರೀಚ್ ಆಗ್ತವೆ. ಇದೆಲ್ಲ ಡೈರೆಕ್ಟ್ ಯಾವ ಥರ ಹೇಳ್ತಾರೆ ಅದ್ರ ಮೇಲೆ ಇಂಪಾರ್ಟೆಂಟ್. ಜೊತೆಗೆ ಟ್ಯೂನ್ ಅದು ಕೇಳಿದ ತಕ್ಷಣ ಅನಿಸ್ಬೇಕು, ಓಕೆಪ್ಪ ಅಂತಾನೆ ನನ್ನ ಮರಳಿ ಮನಸ್ಸು ಬಂದ್ಬಿಡ್ಬೇಕು. ಅದು ಬಿಟ್ಟು ನಾವು ಏನೋ ಎಕ್ಸ್ಟ್ರಾ ಬರೆಯೋಕೆ ಹೋದ್ರೆ ಅದಾಗಲ್ಲ. ಅದು ಜನಕ್ಕೆ ಸರಳವಾಗಿರ್ಬೇಕು, ಆಮೇಲೆ ನಮ್ದು ಅಂತ ಅನಿಸ್ಬೇಕು. ನೀವು ಅಷ್ಟೇ ಯಾವ್ದಾದ್ರು ಹಾಡ್ಬೇಕಾದ್ರೆ ನಿಮ್ಮ ಮನ್ಸಲ್ಲಿ ಯಾರು ಒಬ್ರು ಇಟ್ಕೊಂಡ್ಬಿಟ್ಟು ಹಾಡ್ತೀರಾ ಅದು ಏನು ಅನ್ನೋ? ಖಂಡಿತ ಖಂಡಿತ ಖಂಡಿತ. ಯಾರನ್ನ ಇಟ್ಕೊಂಡು ಹಾಡ್ತಾ ಇದ್ದೀರಾ ಸರ್ ನೀವು? ಇಲ್ಲ, ಒಂದು ಸಂಬಂಧಪಟ್ಟಿದ್ದು ಡೈರೆಕ್ಟ್ ಒಂದು ಹೀರೋ ಲವ್ ಸಾಂಗ್ ಅಂತ ಬಂದಾಗ ಅವ್ರದ್ದು ಇರುತ್ತೆ ಆಕ್ಚುಲಿ. ಈ ತರ ಹಿಂಗ್ ಹುಡುಗ ನೋಡಿದ ತಕ್ಷಣ ಹುಡುಗಿ ಹಿಂಗ್ ಬರುತ್ತೆ ಆಕ್ಚುಲಿ, ಏನೋ ಹೇಳ್ಕೊಂಡಿರ್ತಾರೆ. ಎಕ್ಸಾಂಪಲ್ ಮರಳಿ ಮನಸ್ಸಾಗಿದೆ ಅಂತ ಅನ್ಕೊಳ್ಳಿ, ಅದ್ರಲ್ಲಿ ಹೀರೋ ಹೀರೋಯಿನ್ ಬದಲಾಗಿರ್ತಾರೆ, ಚೇಂಜ್ ಆಗಿರ್ತಾರೆ. ಮತ್ತೊಂದ್ಸರಿ ಭೇಟಿ ಆದ್ರೆ ಹೆಂಗಿರುತ್ತೆ ಅಂತದ್ನಾಗ ಓಕೆ ಮರಳಿ ಮನಸ್ಸಾಗಿದೆ ಅಂತ ಬರೋದು ಚೆನ್ನಾಗಿರುತ್ತೆ ಅಂತಂದೇಳಿ ಮಾಡಿದ್ವಿ.
ಅದೇ ಥರದಲ್ಲಿ ಆಯಿತು. ಇನ್ನು ಕಬ್ಜಾ ಅಂತ ಬಂದಾಗ ಅಲ್ಲಿ ಒಂದು ಹೀರೋಯಿನ್ ಇಂಟ್ರಡಕ್ಷನ್ ಸಾಂಗ್ ಇರುತ್ತೆ. ಆಮೇಲೆ ಅವಳು ನಾಟ್ಯದಲ್ಲಿ ಪ್ರವೀಣ ಇರ್ತಾಳೆ, ಭರತನಾಟ್ಯ ಕಲಾವಿದ ಬಂದೊತ್ತಿಗೆ. ಭರತನಾಟ್ಯ ಅಂದ್ರೆ ಏನು, ಶಿವ ನಟರಾಜ, ಶಿವನ ಬಗ್ಗೆನೇ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ತುಂಬ ಸರಳವಾಗಿರ್ಬೇಕು ಅಂತ ನಮಾಮಿ ಅಂತ ಪ್ಲಾನ್ ಮಾಡಿದ್ವಿ. ಅದಾಯಿತು. ಒಂದು ಆಕಾಶ ಗಡಿಯ ದಾಟಿ ಬಂದ್ಬಿಟ್ಟು ನನ್ನ ಸ್ನೇಹಿತರು, ಒಬ್ಬ ಸ್ನೇಹಿತರು ಇದ್ದೇ ಇರ್ತಾರೆ ಪ್ರತಿಯೊಬ್ಬರಿಗೂ, ನನಗೆಳೆ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ನಾಗ ಮಾಡ್ಕೊಂಡಿದ್ದು. ಅದೇ ಥರದಲ್ಲಿ ಅಂದ್ರೆ ಜರ್ನಿ ಹೋಗ್ಬೇಕು ಮೇಡಮ್. ಹೌದೌದು, ಖಂಡಿತ. ಎಷ್ಟು ಟೈಮ್ ತಗೊಂತಾ ಇದ್ರಿ ಸರ್ ನೀವು ಇದನ್ನೆಲ್ಲ ಮಾಡೋದಕ್ಕೆ? ಇಲ್ಲ, ನಾನು ಟೈಮ್ ತಗೊಂತೀವಿ ಅನ್ನೋದಕ್ಕೂ ಅದ್ ಪದಗಳು ಬರೀಬೇಕಂದಾಗ ಮೇಡಮ್, ಅದು ಟೈಮಿಂಗ್ ಇಲ್ಲ. ಒಂದೊಂದ್ಸರಿ ಒಂದು 5 ನಿಮಿಷದಲ್ಲೇ ಆಗ್ಬಿಡುತ್ತೆ, ಒಂದೊಂದ್ಸರ್ತಿ ಸುಮಾರು ಎಳ್ಕೊಂಡು ಹೋಗ್ಬಿಡುತ್ತೆ. ಉದಾಹರಣೆಗೆ ಗರ್ಭದಿ ಬರೀಬೇಕಾದ್ರೆ ಕೇಳಿದ ತಕ್ಷಣ ಪ್ರಶಾಂತ್ ಸರ್ ಓಕೆ ಮಾಡ್ಕೊಟ್ರು, ಬಟ್ ಚೆನ್ನಾಗಿದೆ, ವರ್ಕೌಟ್ ಆಗುತ್ತೆ, ಮಾಡೋಣ ಅಂದ್ಬಿಟ್ಟು. ಆ ಚರಣ ಬರೀಬೇಕಾದ್ರೆ ಸುಮಾರಾಗಿ ಸೆಲೆಕ್ಷನ್ ಮಾಡ್ತಾ ಇದ್ರು. ಅದೇ ಹೇಳಿದ್ರಲ್ಲ, 10 ಬೂಟ್ ಪಾಲಿಶ್ ಮಾಡಿದ್ರೆ ಒಂದು ಬನ್ ಕೊಡ್ತಿದ್ರು ಅನ್ನೋ ಥರದಲ್ಲಿ. ಹಂಗಾಗಿ ನಾವು ಒಂದು 10 ಲೈನ್ ಬರೆದ್ರೆ ಅದ್ರಾಗ ಒಂದು ಲೈನ್ ಸೆಲೆಕ್ಷನ್ ಮಾಡೋದು. ಹಂಗಾಗಿ ನಾವ್ ಏನ್ ಬರ್ದೀವಿ ಅನ್ನೋದನ್ನ ಅವ್ರು ಏನ್ ತಗೊಂಡ್ರು ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದ್ರೆ ಕತೆಗೆ ಏನ್ ಬೇಕು ಅಂತಂದೇಳಿ ತಗೊಂಡು ಅದಕ್ಕೆ ಆ್ಯಪ್ ಮಾಡೋದಕ್ಕೆ ಜನಕ್ಕೆ ಅನಿಸ್ತು, ಓಕೆಪ್ಪ ಇದು ಕತೆಗೆ ಆ್ಯಡ್ ಆಗಿದೆ, ನಮ್ಮ ಜೀವನದಲ್ಲಿ ಇದೆ ಅಂತದ್ದು ಅಂತೇಳಿ ಅನಿಸ್ತು. ಈ ಥರದಲ್ಲಿ ಸುಮಾರು ಅದೇ ನಾವು ಹೇಳಿದೆ, ನಾವು ಮರಳಿ ಮನಸ್ಸಾಗಿದೆ ಒಂದು 20 ವರ್ಷ ಬರೆದ್ಬಿಟ್ಟಿದೆ. ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ನಾವು ತುಂಬ ಕ್ಲೋಸ್ ಇರೋದ್ರಿಂದ ಜಲೇಶ್ ಕುಮಾರ್ ಅವ್ರಿಗೆ ಒಂದೇ ಮಾತು ಹೇಳಿದ್ದೆ, ಟ್ಯೂನ್ ಚೆನ್ನಾಗಿದೆ, ಮತ್ತೆ ನನ್ನ ಸ್ನೇಹಿತ ಅನ್ನೋಕ್ಕೋಸ್ಕರ ಕಾಂಪ್ರಮೈಸ್ ಆಗೋದು ಬೇಡ, ನನಗೆ ಮರಳಿ ಮನಸ್ಸಾಗಿದೆ ಇಷ್ಟ ಆಗುತ್ತೆ, ಅದು ಗ್ಯಾರಂಟಿ ಇಷ್ಟ ಆಗುತ್ತೆ, ಬೇಕಾದ್ರೆ ಇಟ್ಕೋ ಬೇಡಾದ್ರೆ ಹೋಗಂತ ಹೇಳಿದೆ. ಅಂದ್ರೆ ಅವ್ರೇನೋ ಕನ್ಸ್ಕೊಂಡಿರ್ತಾರೆ ನಿರ್ದೇಶಕರು, ನಾವು ಫ್ರೆಂಡ್ಶಿಪ್ಗೋಸ್ಕರ ಅದು ತಿದ್ತಾ ಹೋದಾಗ ಚೆನ್ನಾಗಿರಲ್ಲ. ಹಂಗಾಗಿ ಸಿನಿಮಾ ಅಂತ ಬಂದೊತ್ನಾಗ ಯಾರಿಗೂ ಮೋಸ ಆಗ್ಬಾರ್ದು. ಯಾಕಂದ್ರೆ ಎಷ್ಟೋ ಜನ ಆಡಿಯನ್ಸ್ ನೋಡ್ತಾರೆ, ಕೇಳ್ತಾರೆ ಸಾಂಗ್. ಹಂಗಾಗಿ ಇಲ್ಲಪ್ಪ ನೀನು ಬೇರೆಯವ್ರಿಗೆ ಹೋದ್ರು ನಮ್ದೇನು ಅಭ್ಯಂತರ ಇಲ್ಲ, ಸಾಂಗ್ ಚೆನ್ನಾಗಿ ಬರಲಿ ಅಂತ ಹೇಳಿದ್ವಿ. ಅದಾದ್ಮೇಲೆ ನಾಗಾರ್ಜುನ ಶರ್ಮಾ ಅವರು ಚರಣದಲ್ಲಿ ಪ್ಲಾನ್ ಮಾಡ್ಕೊಂಡು, ಆಮೇಲೆ ಇಲ್ಲಮ್ಮ ನಿಂದೆ ಫಸ್ಟ್ ಪಲ್ಲವಿ ಇಟ್ಕೊಂಡ್ಬಿಟ್ಟು ಲಾಸ್ಟ್ ಚರಣನ ಇಟ್ಕೊಂತೀವಿ ಅಂತ ಹೇಳ್ಬಿಟ್ಟು ಕಂಬೈಂಡ್ ಆಗಿಬಿಟ್ಟು ನಾನು ಹೇಳಿದ್ದೆ ಮರಳಿ ಮನಸ್ಸಾಗಿದೆ ಹಿಟ್ಟಾಗುತ್ತೆ ಸಾಂಗ್ ಅಂತ ಹೇಳಿದ್ದೆ. ಅದು ಯಾವ ಧೈರ್ಯದ ಮೇಲೆ ಏನೋ ಗೊತ್ತಿಲ್ಲ, ಏನೋ ದೇವ್ರ ಆಯ್ತು. ಓಕೆ ಸರ್, ಇವಾಗ ಹೆಂಗೆ ಅಂದ್ರೆ ರೆಹಮಾನ್ ಸರ್ ಅವರು ನೈಟ್ ಹೊತ್ತಲ್ಲಿ ಮಾತ್ರ ಸಾಂಗ್ ಬರೀತಾರೆ, ಸಾಂಗ್ ಹಾಡ್ತಾರೆ ಅಂತ ಇರುವಂಥದ್ದು. ಸೊ ನಿಮಗೇನಾರು ಹಂಗೆ ಇದೆಯಾ, ನೈಟ್ ಹೊತ್ತಲ್ಲೇ ಮಾಡಬೇಕು ಅಥವಾ ಮಧ್ಯಾಹ್ನದ ಹೊತ್ತಲ್ಲೇ ನಾನು ಬರೀಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ? ನಮ್ದೇನಿಲ್ಲ ಮೇಡಮ್, ಪೆನ್ ಪೇಪರ್ ಯಾವಾಗಲೂ ಇರುತ್ತೆ. ಇವಾಗಂತೂ ಮೊಬೈಲ್ ದಾರಿಲಿ ಹೋಗ್ತಾ ಇದ್ರೆ ಜಸ್ಟ್ ಇದಾಯ್ತಾ, ಕಾರಲ್ಲಿ ಇದ್ರೆ ಪಕ್ಕದಲ್ಲಿ ಹಾಕೋದು, ಜಸ್ಟ್ ಒಂದು ಟೈಪ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಅಂದ್ರೆ ಹಾಡುಗಳನ್ನ ಜಾಸ್ತಿ ಕೇಳ್ತೀನಿ. ಒಂದು ಟ್ಯೂನ್ ಬಂದ ತಕ್ಷಣ ಅದನ್ನ ಕೇಳ್ತಾ ಹೋಗ್ತೀನಿ. ಕಾರಲ್ಲೇ ಆಗ್ಲಿ ಅಥವಾ ಬೈಕಲ್ಲೆಲ್ಲ ಹೋಗ್ಬೇಕಾದ್ರೆ ಆಯ್ತು, ಅದು ಓಡ್ತಾ ಇರುತ್ತೆ. ಆಕ್ಚುಲಿ ಆದ್ರೆ ಒಟ್ಟು ಅಟ್ಲೀಸ್ಟ್ ಒಂದು 10-15 ನಿಮಿಷದಲ್ಲೂ ಮುಗಿದ್ ಬಿಡುತ್ತೆ ಸಾಂಗ್. ಇಲ್ಲ ಒಂದೊಂದು ವಾರನೂ ಆಗುತ್ತೆ. ನಾವು ಯಾವ ತರ ಮೂಡ್ ಬರ್ತೋ ಅಥವಾ ಕ್ಯಾರಿ ಆಗುತ್ತೆ, ಅದು ಸಾಂಗ್ ಅನಿಸ್ಬೇಕು ನಮ್ಮ ಮನಸ್ಸಲ್ಲಿ ಹೋದಾಗ ಮಾತ್ರ ಇದಾಗುತ್ತೆ. ಓಕೆ, ಮೊದಲು ಬರ್ತಿ ಇಟ್ಕೊಂಡಿರ್ತೀರಾ, ಮತ್ತೆ ತಿದ್ದಿರೋದೇನಾದ್ರೂ ಇಲ್ಲ ಇಲ್ಲ ಈ ಲೈನ್ ಬೇಡ ಅದನ್ನ ತೆಗೆದಾಕ್ಬಿಡೋಣ? ಖಂಡಿತ 100% ಆಗುತ್ತೆ. ಯಾಕಂದ್ರೆ ಈಗ ನಾವೇ ಆಡಿಯನ್ಸ್ ಆಗಿ ನಮಗೆ ಇಷ್ಟ ಆಗಿಲ್ಲ ಅಂದ್ರೆ ಆಡಿಯನ್ಸ್ ಹೆಂಗೆ ಇಷ್ಟಪಡ್ತಾರೆ. ಆಮೇಲೆ ಸಾಂಗ್ ಅನ್ನೋದು ಮೇಡಮ್ ಸಿನಿಮಾಗೆ ಇನ್ವಿಟೇಷನ್ ಇದ್ದಂಗೆ. ನಾವು ಈ ಸಾಂಗ್ ಕೇಳಿದ ತಕ್ಷಣ ಸಾಂಗ್ ಚೆನ್ನಾಗಿದೆ, ಸಿನಿಮಾಗೆ ಅಟ್ಲೀಸ್ಟ್ ಹೋಗಬಹುದು, ಬರ್ತಾರೆ ಅಂತ ಹೇಳ್ತಿಲ್ಲ, ಸಾಂಗ್ ಚೆನ್ನಾಗಿದೆ, ಅಟ್ಲೀಸ್ಟ್ ಇದನ್ನ ಸಾಂಗ್ಗೋಸ್ಕರ ಬರೋಣ ಅಂತ ಆಡಿಯನ್ಸ್ ಬರ್ಬೋದು. ಹಂಗಾಗಿ ಅದೊಂದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸಾಂಗ್ ಅನ್ನೋದು. ಓಕೆ ಸರ್, ಇವಾಗ ಕೊತ್ತಲವಾಡಿ ಸಿನಿಮಾ ಬಗ್ಗೆ ಬರೋಣ. ಕೊತ್ತಲವಾಡಿ ಸಿನಿಮಾ ಅಂತ ಕೇಳಿದಾಗ ನಿಮಗೆ ಏನ್ ಅನ್ನಿಸ್ತು ಸರ್? ಫಸ್ಟ್ ನಿಮಗೆ ಕತೆ ಬಂದು ಹೇಳಿದಾಗ ಫಸ್ಟ್ ಒಂದು ಬಂದೊತ್ನಾಗ ಕತೆ ತುಂಬ ನೀಟಾಗಿ ಹೇಳಿದ್ರು. ಡೈರೆಕ್ಟ್ ಬಂದ್ಬಿಟ್ಟು ಈ ಥರ ಸಾಂಗ್ ಇದೆ ಸರ್, ಹಿಂಗಿದೆ, ಈ ಥರ ಒಂದು ಸಿಚುವೇಶನ್ ಬರುತ್ತೆ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್, ಅದೆಲ್ಲ ಒಂದು ಹೊಸ ಟೀಮ್ ಪ್ಲಾನ್ ಮಾಡ್ತಿದ್ದಾರೆ. ಹೊಸ ಟೀಮ್ ಯಾಕಂದ್ರೆ ನಂದೊಂದು ಇದೇ ಇದೆ, ಹೊಸ ಟೀಮ್ ಅಂತ ಅಂದ್ರೆ ಕೆಲವ್ರು ಮಾಡ್ತಾರೆ, ಸಿನಿಮಾ ಪ್ರಮೋಷನ್ ಇರಲ್ಲ, ಏನು ಮಾಡಲ್ಲ, ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಅಲ್ಲ ಅವ್ರಿಗೆ ಹೇಳಿದೆ, ಸರ್ ಮಾಡೋದು ದೊಡ್ಡದಾಗಲ್ಲ ಸರ್, ಜರ್ನಿ ಚೆನ್ನಾಗಿರ್ಬೇಕು ಅಂದ್ರೆ ಸರ್ ಇದು ಬೇರೆ ಥರ ಟೀಮ್ ಸಿಗುತ್ತೆ ಸರ್ ನಿಮಗೆ, ನೀವು ಮಾಡಿ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಸಾಂಗ್ ಕೇಳಿಸಿದ್ರು. ಕೇಳಿದ ತಕ್ಷಣ ಇಷ್ಟ ಆಯ್ತು. ಅದಾದ್ಮೇಲೆ ಸಿನಿಮಾ ಬಂದ್ಬಿಟ್ಟು ಒಂದು ಮೇನ್ ಘಟ್ಟ ಬರುತ್ತೆ ಆ್ಯಕ್ಚುಲಿ. ಅಂದ್ರೆ ಎಷ್ಟೋ ಜನ ಬೆಂಗಳೂರು ಅಂತಲ್ಲ, ಒಂದು ದೊಡ್ಡ ಊರು ಬಿಟ್ಬಿಟ್ಟು ಊರು ಬರ್ತಾರೆ ಆ್ಯಕ್ಚುಲಿ, ಅವ್ರದ್ದೇನೋ ಒಂದು ಕನ್ಸು ಕಾಣ್ಕೊಳಕ್ಕೆ. ಕೆಲವರು ಏನೋ ಒಂದು ಲಕ್ ಇದ್ರೆ ದುಡ್ಕೊಂಡ್ಬಿಡ್ತಾರೆ, ಇಲ್ಲ ಕೆಲವ್ರಿಗೆ ಆಗಲ್ಲ, ಮನಸ್ಸಿಂದ ಹಂಗೆ ಹೋಗ್ತಾರೆ. ಪ್ರತಿಯೊಬ್ರು ಕನಸುಗಳು, ಊರಿಂದ ಊರಿಗೆ ಬಂದವರು ಅವ್ರಿಗೆ ಏನು ಕನಸಿರುತ್ತೆ, ಅವ್ರ ಏನು ಆಸೆ ಇರ್ತವೆ, ಅವ್ರು ಹೋಗ್ಬೇಕಾದ್ರೆ ಏನು ತಗೊಂಡು ಹೋಗ್ತಾರೆ ಅನ್ನೋದನ್ನ ಒಂದು ಖುಷಿ ದುಃಖ ಎರಡೂ ಒಂದು ಮಿಕ್ಸ್ ಮಾಡಿರೋಂಥದ್ದು ಒಂದು ಸಿಚುವೇಶನ್ ಜರ್ನಿ ಸಾಂಗ್. ಅದಾದ್ಮೇಲೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಬರುತ್ತೆ, ಅದು ಆದ್ಮೇಲೆ ಒಂದು ಲವ್ ಒಂದು ಬಿಟ್ ಬರುತ್ತೆ. ಈ ಥರದಲ್ಲಿ 3 ಸಿಚುವೇಶನ್ ಹೇಳಿದ್ರು. ಕೇಳಿದ ತಕ್ಷಣ ಖುಷಿ ಇದ್ವು ಟ್ಯೂನ್ಸ್ ಎಲ್ಲ. ವಿಕಾಸ್ ಸರ್ ಮ್ಯೂಸಿಕ್ ಆಗಿರ್ಬೋದು, ಅದು ಬ್ಯಾಕ್ಗ್ರೌಂಡ್ ಅಭಿನಂದನ್ ಸರ್ ಮಾಡಿದ್ರು, ಅವ್ರದ್ದು ಚೆನ್ನಾಗಿ ವರ್ಕ್ ಆಯಿತು, ಮಾಡಿದ್ವಿ. ಕೇಳಿದ ತಕ್ಷಣ ಖುಷಿ ಆಯಿತು. ಮುಹೂರ್ತ ದಿವಸ ಆದ್ಮೇಲೆ ಗೊತ್ತಾಯ್ತು ಪೃಥ್ವಿ ಅಂಬರ್ ಅವ್ರು ಇರೋ ಅಂದೇಳಿ.
ಏನ್ ಸರ್ ಎಲ್ಲ ಹೊಸಬ್ರು ಅಂದ್ಬಿಟ್ಟು ಅಟ್ಲೀಸ್ಟ್ ಪರವಾಗಿಲ್ಲಪ್ಪ ನನ್ನ ಸಾಂಗ್ ಓಕೆ ಕ್ಲಿಕ್ ಆಗುತ್ತೆ. ಸಾಂಗ್ ಚೆನ್ನಾಗಿ ಬರೆದಿರ್ತೀವಿ ಬಟ್ ಮುನ್ನಡೆಸಂತ ನಾಯಕ ಬೇಕಲ್ಲ. ಹೊಸಬ್ರದ್ದು ಹಿಟ್ಟಾಗುತ್ತೆ ಇಲ್ಲ ಅಂತಲ್ಲ, ಬಟ್ ಇಂಥ ಆರ್ಟಿಸ್ಟ್ ಬಂದಿದ್ದಾನೆ ಅಂತ ಗೊತ್ತಾದ್ನಾಗ ಇನ್ನು ಸ್ವಲ್ಪ ರೀಚ್ ಆಗುತ್ತೆ. ಪರವಾಗಿಲ್ಲ ನನ್ನ ಸಾಂಗ್ ಮುಗೀತು ಅನ್ಕೊಂಡೆ. ಅದಾದ್ಮೇಲೆ ಗೊತ್ತಾಯ್ತು ಅಗ್ರಿಮೆಂಟ್ ಹಾಕ್ಬೇಕಾದ್ರೆ ಪುಷ್ಪ ಮೇಡಮ್ ಮಾರು ಮಾಡಿದಾರೆ ಸಿನಿಮಾ ಪ್ರೊಡಕ್ಷನ್. ಏನ್ ಸರ್ ಹೇಳೇ ಇಲ್ಲಲ್ಲ ಅಂತಂದ್ರೆ, ಇಲ್ಲ ಸರ್ ಯಾರಿಗೂ ಹೇಳಿಲ್ಲ, ಒಂದು ಪ್ರೊಡಕ್ಷನ್ ಚೆನ್ನಾಗಿ ಆಗ್ಬೇಕು, ಅದಾದ್ಮೇಲೆ ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಒಂದು ಖುಷಿ ಆಯ್ತು. ಆಮೇಲೆ ಸಿನಿಮಾ ಮುಗಿದ ತಕ್ಷಣ ಒಂದ್ಸರಿ ತೋರಿಸಿದ್ರು. ನಾನು ಅನ್ಕೊಂಡಿದ್ದೆ ಅಬ್ಬಾ ಒಳ್ಳೆ ಪ್ರೊಡಕ್ಷನ್ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ವಿಜುವಲ್ ಆಯ್ತು ಎಲ್ಲ ಬ್ಯೂಟಿ ಚೆನ್ನಾಗಿದ್ರೆ ಇದಕ್ಕೊಂದು ಶಕ್ತಿ ತುಂಬಂತ ಒಂದು ಪ್ರೊಡಕ್ಷನ್ ಸಿಕ್ಬಿಟ್ಟು ಪ್ರಮೋಷನ್ ಚೆನ್ನಾಗಾದ್ರೆ ಅನ್ಕೊಂಡಿದ್ದೆ. ದೇವ್ರದಿಂದ ಒಳ್ಳೆ ಪ್ರೊಡಕ್ಷನ್ ಆಕ್ಚುಲಿ. ಪುಷ್ಪಾ ಮೇಡಮ್ ಅವರು ಪ್ರೊಡಕ್ಷನ್ ಹೌಸ್ ಅಂದಾಗ ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯ್ತು ನಮ್ಗೆ, ಯಾಕಂದ್ರೆ ಎಷ್ಟವರೆಗೆ ಸಾಂಗ್ ಬರ್ತಿದ್ದೆ ಆಕ್ಚುಲಿ. ಅವ್ರ ಹೋಮ್ ಪ್ರೊಡಕ್ಷನ್ಗೆ ಮತ್ತೆ ಬರ್ತಿದ್ದೀನಲ್ಲ ಅನ್ನೋ ಖುಷಿ ಆಯ್ತು ಆಕ್ಚುಲಿ. ಏನೋ ಗೊತ್ತಿಲ್ಲ, KGF ಲಿಂಕೋ ಏನೋ ಗೊತ್ತಿಲ್ಲ, ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಸಾಂಗ್ ಬರಿಬೇಕಾದ್ರೆ ಅವ್ರು ಭೇಟಿ ಇಲ್ಲ ಅಥವಾ ಮಾತಾಡ್ಸಿಲ್ಲ. ಸಿನಿಮಾ ಪ್ರೆಸ್ ಮೀಟಲ್ಲೇ ಸಿಕ್ಕಿದ್ದೆ ಆ್ಯಕ್ಚುಲಿ. ಸಾಂಗ್ ಕೇಳಿದಪ್ಪ ಚೆನ್ನಾಗಿ ಬರ್ದಿದ್ರೆ ಖುಷಿ ಆಯಿತು ಅಂತ ಹೇಳಿದ್ರು. ಅದಾದಮೇಲೆ ಅಮ್ಮ ಸಾಂಗ್ ಗರ್ಭದಿ ಸಾಂಗ್ ಏನು ಇಟ್ಟಾಯಿತು ಆ ಥರದಲ್ಲಿ ಇದೊಂದು ಬೇರೆ ಥರ ಜನಕ್ಕೆ ತಲುಪುತ್ತೆ ಅಂತ ಹೇಳಿದ್ರು. ಅದು ಒಂದು ತುಂಬ ಖುಷಿ, ಯಾಕಂದರೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ ಇದೆ ಅನ್ನುವಂಥದ್ದು? 5 ಸಾಂಗ್ ಇದೆ. ಕೆಲವೊಂದು ಬಿಟ್ಗಳು ಯೂಸ್ ಮಾಡಿದ್ದೀವಿ. ಅದರಲ್ಲಿ ನಂದು ಬಂದ್ಬಿಟ್ಟು 2 ಸಾಂಗು ಒಂದು ಬಿಟ್ಟು ಆಗಿದೆ. ಓಕೆ, ನೀವು ಸಾಂಗ್ ಹೇಳ್ತೀರಾ ಬರೀತೀರಾ ಎಲ್ಲದು ಓಕೆ, ಯಾವ್ದಾದ್ರು 1-2 ಲೈನ್ ಹೇಳೋದಾದ್ರೆ ದಯವಿಟ್ಟು ಸಿನಿಮಾ ರಿಲೀಸ್ ಆಗಲಿ. ಇದ್ರದ್ದು ಬೇಡ, ಬೇರೆ ಯಾವ್ದಾದ್ರು ಬೇರೆ ಯಾವ ನಾವು ಮಾಡಕ್ಕೆ ಬರೋದು ಮೇಡಮ್, ಬರಿಬೋದು. ಪರವಾಗಿಲ್ಲ, ಒಂದು 2 ಲೈನ್ ಸಾಕು ಸರ್, ನಾರ್ಮಲ್ ಆಗಿ ಯಾವ್ದಾದ್ರು 2 ಲೈನ್. ಯಾವ್ದಾದ್ರು ಆಕಾಶ ಗಡಿಯ ದಾಟಿ ತನನೆ ತನನ ಸಾಕು, ಜಾಸ್ತಿ ಹಾಡಕ್ಕೆ ಬರಲ್ಲ ಅವಾಗ. ಬರೀ ಒಂದು ಪೆನ್ ಕೊಟ್ರೆ ಎಷ್ಟಾದ್ರು ಬರೀ ಮಾತಾಡೋದು ಈಗ ಹಾಡ್ಬೇಕಂದ್ರೆ. ಓಕೆ, ಇವಾಗ ಇಷ್ಟೊಂದು ಹಿಟ್ ಸಾಂಗ್ಗಳಾಗಿದ್ದಾವೆ ಅಂದ್ರೆ ಯಾವ್ದಾದ್ರು 1-2 ಫ್ಲಾಪ್ ಆಗಿರುತ್ತೆ. ಸೊ ನಿಮಗೆ ಯಾವ್ದಾದ್ರು ಆಗಿದೆಯಾ ಅನ್ನುವಂಥದ್ದು ಮೊದಲು ಬಂದಾಗ? ಯಾವುದು ಮೇಡಮ್, ಯಾವ ಥರ ಅಂದರೆ ಇವಾಗ ಸಿನಿಮಾ ಮಾಡ್ತಾ ಇದೀವಿ, ಯಾವುದಾದ್ರೂ ಸಾಂಗ್ ಬರಿತಾ ಇದೀವಿ ಅಂದಾಗ ಎಷ್ಟು ಹಿಟ್ ಆಗುತ್ತೋ 1-2 ಆದ್ರೂ ಫ್ಲಾಪ್ ಆಗೇ ಆಗುತ್ತೆ. ಸೊ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಆ ಥರ ಆಗಿದೆಯಾ ಅನ್ನುವಂಥದ್ದು? ಸುಮಾರು ಕೆಲವೊಂದು ಆಗಿದೆ. ನಾವು ಅನ್ಕೊಂಡಿದ್ದೆ ಒಂದಿರ್ತೇವೆ, ಹೌದು ಸರ್ ಹಿಂಗೆ ಸಖತ್ತಾಗಿದೆ ಸಾಂಗ್, ಇದು ವೈರಲ್ ಆಗುತ್ತೆ ಅನ್ಕೊಂಡು. ಬಟ್ ಅದು ಆಗಲ್ಲ. ನಂದೇ ಸಿನಿಮಾದಲ್ಲಿ ತಗೊಳ್ಳಿ, ಬೇರೆ ಇನ್ನೊಬ್ರಿಗೆ ಯಾಕೆ ಹೇಳ್ಬೇಕು, ಯಾಕಂದ್ರೆ ಎಲ್ರಿಗೂ ಅವ್ರ ಸಿನಿಮಾ ಇಷ್ಟ. ನಮ್ದು ಸಿನಿಮಾ ರೂಪೇಣ ಅಂತ ಒಂದು ಸಿನಿಮಾ, ಅದರಲ್ಲಿ ಲವ್ ಸಾಂಗ್ 100% ಶೋರ್ ಇಟ್ಟೆ ಸರ್ ಅಂತ ಹೇಳಿದ್ವಿ. ಸುಮಾರು ರೀಲ್ ಬಂಗಾರದ ಗೊಂಬೆ ಬಂದು ಏದು ನಿಂತರೆ ಅದು ನಮ್ದು ತುಂಬಾ ಹಿಟ್ ಆಯ್ತು. ಅದು ಇವಾಗಲೂ ರೀಲ್ಸ್ ಅಲ್ಲಿ ಓಡ್ತಾ ಇದೆ, ಅದು ಗ್ಯಾರಂಟಿ ಆಯ್ತು. ಆಮೇಲೆ ಅದ್ರ ಮೇಲೆ ಇನ್ನೊಂದು ಮಗಳ ಸಾಂಗ್ ಇತ್ತು ಆಕ್ಚುಲಿ. ಕುಲಕೋಟಿ ದೇವತೆಗಳು ಮಾತಾಡಿಕೊಂಡು 100 ಮನೆಯ ಜನರನ್ನ ಕಂಡು ಮಗಳಾಗಿ ನನಗೆ ಕಳಿಸುವರಂತೆ, ಮಗಳನ್ನ ಹೆತ್ತವರಿಗೆ ಸ್ವರ್ಗ ಅಂತೆ. ಈ ಥರದ್ದು ಅಂದ್ರೆ ಮಗಳ ಬಗ್ಗೆ ಬಂದ್ರೆ ಏನಿರುತ್ತೆ ಖುಷಿ ಅಂತ. ಅದು ತುಂಬಾ ಹೋಪ್ ಇತ್ತು ಆಕ್ಚುಲಿ, ಇದು ಶೋ ಹಿಟ್ ಆಗುತ್ತೆ ಅಂತ. ಜನಕ್ಕೆ ಸ್ವಲ್ಪ ತಲುಪಲಿಲ್ಲ. ಕೇಳಿದವರೆಲ್ಲ ತುಂಬಾ ಫೋನ್ ಮಾಡಿ ಇಂಡಸ್ಟ್ರಿಯಲ್ಲಿ ಅಂತೂ ತುಂಬಾ ಇಷ್ಟಪಟ್ಟಿದ್ದಾರೆ. ಸರ್ ಸಾಕತ್ತಾಗ್ಬಿಟ್ಟಿದ್ರೆ ಅಂದ್ರೆ ಎಷ್ಟೋ ಜನ ನಮ್ಮ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ರು. ಇಲ್ಲ ಸರ್ ನನಗೆ 3 ಜನ ಹೆಣ್ಮಕ್ಳು ಇದ್ರು, ಏನೋ ಒಂಥರ ಅನಿಸ್ತಿದೆ. ಸಾಂಗ್ ಕೇಳಿದ್ಮೇಲೆ ನಾನು ಪ್ರೌಡ್ ಅಂತ ಅನಿಸ್ತಿದೆ, ಅಷ್ಟು ಸಾಕು ಅನ್ಕೊಂಡು. ಓಕೆ, KGF ಸಿನಿಮಾದಲ್ಲೂ ಹಾಡಿದ್ದೀರಾ. ಎಸ್ ಸರ್ ಜೊತೆ ಒಡನಾಟ ಕೂಡ ಇದ್ದೇ ಇರುತ್ತೆ. ಸೊ ಅವರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಅವ್ರಿಗೆ ನೇರವಾದ ಗುರಿ, ಅವ್ರು ಏನು ಅನ್ಕೊಂಡಿದ್ರು ಆ ನೇರವಾದ ದಾರಿಲಿದ್ದಾರೆ. ಎಷ್ಟೋ ಜನ ಸುಮ್ಮನೆ ಸಿನಿಮಾ ಮಾಡ್ಬೇಕಂತಾರೆ, ಬಟ್ ಸಿನಿಮಾದಲ್ಲಿ ಜೀವಿಸ್ಬೇಕು. ಒಬ್ಬ ನಾಯಕ ಅಂದಮೇಲೆ ಬರೀ ಸಿನಿಮಾಗೆ ಶೂಟ್ ಮಾಡೋದು ಹೋಗೋದಲ್ಲ, ಏನು ನಡೀತಿದೆ, ಏನು ಆಗಬೇಕು ಅಂತಂದೇಳಿ ಎಲ್ರ ಜೊತೆ ಬರ್ತಾಗಲೇ ಒಂದು ಸಿನಿಮಾ ಆಗೋದು. ಅವರು ಅದರಲ್ಲಿ ತುಂಬ ಜಾನ್ರು ಅಥವಾ ಬುದ್ಧಿವಂತರು ಇಬ್ಬರು. ಯಾಕಂದರೆ ಕತೆಗೇನು ಬೇಕು, ಕತೆಗೇನು ಕೇಳುತ್ತೆ. ಅವರು ಎಷ್ಟೋ ಸರಿ ಮನೆಗೆ ಹೋಗ್ತಿದ್ದಿಲ್ಲ ಆ್ಯಕ್ಚುಲಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಬಂದಿದ್ದೆ, ರವಿ ಸರ್ ಹತ್ರ ಬಂದಾಗ ಡಿಸ್ಕಷನ್, ಚೆನ್ನಾಗಿ ಮಾಡೋಣ. ನಮಗೂ ಅಷ್ಟೇ ಖುಷಿ. ಎಷ್ಟು ಸರ್ ನೋಡೋದಂದ್ರೆ ಎಷ್ಟು ಖುಷಿ ಇರುತ್ತೆ. ಫಸ್ಟ್ಗೆ ಬಂದಾಗ ಫಸ್ಟ್ ಜರ್ನಿ ಇತ್ತು, ಮಾತಾಡ್ಸಿದ್ವಿ ಹಾಯ್ ಸರ್ ಅಂತ. ಸೆಕೆಂಡ್ ಬಂದಾಗ ತುಂಬ ಸ್ವಲ್ಪ ಆತ್ಮೀಯತೆ ಜಾಸ್ತಿ ಇತ್ತು. ಬರೋದು ಎಲ್ರಿಗೂ ಒಂದ್ಸಲ ಎಷ್ಟು ಸರ್ ನೋಡಿದ್ರೆ ಸಾಕಪ್ಪ ಅನ್ನೋರು. ನಮಗೂ ಅಷ್ಟು ಖುಷಿ ಇತ್ತು. ನನಗೆ ಯಾಕಾರ ಬರ್ತಾರಪ್ಪ ನಂಗೆ ಆಗ್ಬಿಟ್ಟಿತ್ತು. ಅಂದರೆ ಇಲ್ಲ ಸರ್ ಇದು ಇನ್ನೂ ಏನೋ ಕೇಳುತ್ತಕ್ಕೆ ನೀವು ಬರೀತೀರ ಮಾಡಿ ಅಂದ್ಬಿಟ್ಟು. ಅಂದ್ರೆ ಅವರು ತಾಯಿ ಸಾಂಗ್ ಬಗ್ಗೆ 2 ಮಾತು ಇರ್ತಾರೆ, ಸಾಕತ್ತಿದೆ ಬಿಡ್ರಿ, ಸೂಪರ್ ಆಗಿ ಹಿಟ್ ಆಗುತ್ತೆ. ಆ ಮೆಹಬೂಬಾ ಸಾಂಗು ಅದೇ ಥರದಲ್ಲಿ ಆಗಬೇಕು. ಅಂದ್ರೆ ಸುಮ್ಮನೆ ಒಂದು ಸಾಂಗ್ ಬಂದು ಹೋಗೋದಲ್ಲ, ಒಂದು ಬಂದರೆ ಟ್ರೇಡ್ ಮಾಡೋಕೆ ಆಗಬೇಕು, ಮಾತಾಡಬೇಕು. ನೀವು ಸಾಂಗೇ ತೊಗೊಳ್ಳಿ, ಫೈಟೇ ತೊಗೊಳ್ಳಿ, BGM ತೊಗೊಳ್ಳಿ, ಆಮೇಲೆ ವಿಜುವಲ್ಲೇ ತೊಗೊಳ್ಳಿ, ಪ್ರತಿಯೊಂದು ಆ ಸಿನಿಮಾದಲ್ಲಿ ಮಾತಾಡುತ್ತೆ. ಅಂದರೆ ಸಿನಿಮಾದಲ್ಲಿ ಪರಿಪೂರ್ಣತೆ ಇರಬೇಕು ಅಂತ ಅವರು ಎಲ್ರಿಗೂ ಕೆಲಸ. ಯಾಕಂದರೆ ಒಂದು ಸಿನಿಮಾ ಅಂದರೆ ಒಬ್ಬರಿಂದ ಅಲ್ಲ, ಎಲ್ರಿಂದ. ಹಂಗಾಗಿ ಎಲ್ರೂ ಮುನ್ನಡೆಸ್ಕೊಂಡು ಹೋಗೋ ನಾಯಕ.
ಹೌದು ಸರ್. ಇವಾಗ KGF ಸಿನಿಮಾದು ಈಗಲೂ ಕೂಡ ಓಡ್ತಾ ಇದೆ ಹಾಡುಗಳು, ಇವಾಗಲೂ ಕೂಡ ರೀಲ್ಸ್ಗಳಲ್ಲಿ ನೀವು ನೋಡ್ಬೋದು. ಸೊ ಅದನ್ನ ನೋಡಿ ಏನಾದರೂ ಮಾತಾಡಿದ್ರ ನಿಮ್ಮ ಜೊತೆ ಅನ್ನುವಂಥದ್ದು? ಅದೇ ಸಾಂಗ್ ಡಿಸ್ಕಷನ್ ಬಂದಾಗ ಅಂದರೆ KGF 2ದಲ್ಲಿ ಸಿಕ್ಕಾಗ ಮೆಹಬೂಬನ್ ಹೇಳ್ತಾ ಇದ್ದಂತೆ ಹೇಳಿದ್ರು, ಗರ್ಭದಿ ಬಂಬಟಾಗಿ ಓಡ್ತಿದ್ದೆ ಸರ್, ಎಲ್ಲ ಟೀಮ್ ಸರ್ ಅಂತಂದಿದ್ದಾರೆ. ಆ ಥರ ಮಾತಾಡ್ತಿದ್ದೆ ಆ್ಯಕ್ಚುಲಿ. ಆಮೇಲೆ ಯಾವ ಥರ ಬುಕ್ ಓದ್ತೀರಾ ನೀವು, ಹೆಂಗೆ ಇರ್ತೀರ ಅಂತ. ಆಮೇಲೆ ಅವರು ಸುಮಾರು ಬುಕ್ ಓದ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ, ತುಂಬಾ ಓದಿದ್ದಾರೆ ಅವ್ರು ಆ್ಯಕ್ಚುಲಿ. ಆಮೇಲೆ ಅವ್ರ ಮಾತಲ್ಲಿ ಹಿಡಿತಾ ನೋಡಿ ಎಷ್ಟು ಮಾತಾಡ್ಬೇಕು. ಒಬ್ಬ ವ್ಯಕ್ತಿ ಸುಮ್ಮನೆ ಕೊಟ್ಟ ತಕ್ಷಣ ಮಾತಾಡೋದಲ್ಲ, ಏನ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಹೇಗಿರ್ಬೇಕು, ಹೇಗೆ ವರ್ತಿಸ್ಬೇಕು, ಅದು ತುಂಬಾ ಅವರಿಂದ ಕಲ್ತೆ ನಾನು ಆ್ಯಕ್ಚುಲಿ. ಕತೆಗೆ ಏನ್ ಕೇಳುತ್ತೆ. ಆಮೇಲೆ ಇಲ್ಲಿ ನಮ್ಮರು ತಮ್ಮರು ಅವ್ರದಿಂದ ಅಲ್ಲ, ನನಗೆ ಲಾಸ್ಟ್ ಒಂದು ಮೆಹಬೂಬಾ ಸಾಂಗ್ ಇದೆ ಆ್ಯಕ್ಚುಲಿ. ಆಲ್ಮೋಸ್ಟ್ ಎಲ್ಲರೂ ಲಾಸ್ಟ್ ಇಂಟರ್ವ್ಯೂದಲ್ಲಿ ನಾನು 2-3 ಇಂಟರ್ವ್ಯೂ ಹೇಳಿದ್ದೆ. ಇದಕ್ಕೆ ಒಂದು ಸುಮಾರು ಜನ ಬರೆದಿದ್ರು ಆ್ಯಕ್ಚುಲಿ. ಅದರಲ್ಲಿ ಲಾಸ್ಟ್ಗೆ ಪ್ರಶಾಂತ್ ಸರ್ ಇಲ್ಲ ಕಿನ್ನಾಳ್ ಅವ್ರಿಗೆ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿದ್ರು, ಲವ್ ಸಾಂಗ್ ಅಂದ್ಬಿಟ್ಟು. ಯಾಕಂದ್ರೆ ಅಮ್ಮ ಸಾಂಗ್ ಬರೆದಿದ್ದೆ, ಇಲ್ಲ ಸರ್ ಮರಳಿ ಮನಸ್ಸಾಗಿದೆ ಬರೆದಿದ್ದೇನೆ ಅಂದನೆಗೆ ಅವ್ರು ನೆನಪತಿ ಇಲ್ಲ ಕಿನ್ನಾಳ್ ಒಂದ್ಸಲ ಟ್ರೈ ಮಾಡೋಣ ಅಂತಂದು ಹೇಳಿದ್ರು. ನಾನು ಒಂದ್ಸಲ ಬರೆದಿದ್ದೆ. ಕೊನೆಗೆ ಒಂದಿಬ್ರು ಬಂದ್ವಿ ಆ್ಯಕ್ಚುಲಿ. ನಾವು ಇನ್ನೊಬ್ರು ಆ್ಯಕ್ಚುಲಿ ಅವ್ರು ತುಂಬ ಪರಿಚಯಿಸ್ತಾರೆ ಆ್ಯಕ್ಚುಲಿ, ಅವ್ರಿಗೆ ಫ್ರೆಂಡೇ. ಅವ್ರ ಸಿನಿಮಾದಲ್ಲಿ ಸುಮಾರು ಹಾಡುಗಳನ್ನು ಬರ್ತಾರೆ ಆ್ಯಕ್ಚುಲಿ. ಕಿನ್ನಾಳ್ ಇದ್ರಲ್ಲಿ ಯಾರು ಚೆನ್ನಾಗಿ ಬರ್ತಾರೋ ಅವ್ರದ್ದು ಇರುತ್ತೆ ಅಂತ ಹೇಳಿದ್ರು ಅಷ್ಟೇ. ನಾವು ಒಂದೇ ಮಾತಾಡಿದ್ವಿ, ಸರ್ ನಾನು ಅಂತಲ್ಲ ಸರ್, ಸಿನಿಮಾಕ್ಕೆ ಏನು ಬೇಕೋ ಅದು ತಗೊಳ್ಳಿ ಸರ್, ತಲೆ ಕೆಡಿಸ್ಕೊಳ್ಳೋದು ಬೇಡ ಸರ್, ಸಿನಿಮಾ ಗೆಲ್ಬೇಕಂದ್ರೆ ಸೂಪರ್ ರೀ ಅಂದ್ಬಿಟ್ಟು ಹೇಳಿದ್ರು. ಇವಾಗಲೂ ಅದು ಖುಷಿ ಇದೆ. ಅಂದರೆ ಸಿನಿಮಾ ಏನು ಕೇಳುತ್ತೆ ಅದು ಕೊಡಬೇಕಂತ ಅವ್ರ ಉದ್ದೇಶ ಅಷ್ಟೇ. ನೀವು ಏನೇ ಆತ್ಮೀಯತೆ ಇದ್ರೂ ಅದು ಸೆಕೆಂಡ್ರಿ. ಬನ್ನಿ, ಊಟ ಮಾಡಿ, ಮಾತಾಡಿ, ತಿರುಗಾಡಿ, ಅದು ಸೆಕೆಂಡ್ರಿ. ಬಟ್ ಸಿನಿಮಾ ಅಂತ ಬಂದಾಗ ಅದು ಏನು ಕೇಳುತ್ತೆ ಕೊಡಬೇಕು, ಆ ಥರದಲ್ಲಿ ವ್ಯಕ್ತಿತ್ವ. ಓಕೆ, ಕೊತ್ತಲವಾಡಿ ಸಿನಿಮಾಗೂ ಈಗ ನೀವೇ ಸಾಹಿತಿಗಾರಿ ಆಗಿರೋದು, ಏನಾದರೂ ಕಾಲ್ ಮಾಡಿ ಏನಾದರೂ ಮಾತಾಡಿದ್ರಾ? ಇಲ್ಲ, ಇವ್ರಿಗೆ ಅಮ್ಮ ಮಾತಾಡಿದ್ದೆ ದೊಡ್ಡದು ಆ್ಯಕ್ಚುಲಿ. ಪ್ರೆಸ್ ಮೀಟ್ಗೆ ಆದ್ರೆ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ. ಆಮೇಲೆ ಅಮ್ಮನೂ ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ, ಇಲ್ಲ ಎಷ್ಟು ಅವ್ರ ದೊಡ್ಡ ಪ್ರೊಡಕ್ಷನ್, ಅವ್ರದೇ ಬೇರೆ ಸಿನಿಮಾ, ನಮ್ಮದೇ ಬೇರೆ ಸಿನಿಮಾ ಅಂತಂದೇಳಿ. ಹಾಗಾಗಿ ಇದು ನಮ್ಮ ಕೊತ್ತಲವಾಡಿ ಆ ಅಮ್ಮರಿಗೆ ನಿಜವಾಗ್ಲೂ ಮೆಚ್ಚಬೇಕು. ಯಾಕಂದ್ರೆ ಅವ್ರ ಮನಸ್ಸು ಮಾಡಿದ್ರೆ ದೊಡ್ಡ ಸ್ಟಾರ್ಗಳನ್ನ ಇಟ್ಕೊಂಡು ದೊಡ್ಡ ಬಜೆಟ್ ಸಿನಿಮಾನೇ ಮಾಡ್ಕೊಂಡು ಹೋಗ್ಬೋದು. ಬಟ್ ಅವರು ನಮ್ಮತನ ಇಟ್ಕೊಂಡು ನಮ್ಮ ಕನ್ನಡಿಗರ ಸಿನಿಮಾ ನೋಡುವಂಥದ್ದು. ನಾನಾಯ್ತು, ಆಮೇಲೆ ಪ್ರಮೋದ್ ಮರವಂತೆ ಆಯ್ತು, ಆಮೇಲೆ ಗೋಸ್ಪಿ ಸರ್ ಬರ್ತಿದ್ದಾರೆ, ಮ್ಯೂಸಿಕ್ ಡೈರೆಕ್ಟ್ರು ಇಬ್ರು ಹೊಸಬ್ರೆ, ಡೈರೆಕ್ಟರ್ ಅಂದ್ರು ಹೊಸಬ್ರೆ. ಅದು ಇಷ್ಟೆಲ್ಲ ಕಟ್ಕೊಬಿಟ್ಟು ಜರ್ನಿ ಮಾಡೋದಿದೆಯಲ್ಲ, ಆ ಗಟ್ಸ್ಬೇಕು. ಒಂದು ಸಿನಿಮಾ ಮಾಡೋದು ಬರೀ ಸುಮ್ಮನೆ ದೊಡ್ಡದಲ್ಲ ಆ್ಯಕ್ಚುಲಿ. ಅದರಲ್ಲಿ ಅಮ್ಮ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಓಕೆ ಸರ್, ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ಹೇಗೆ ನಡೀತಾ ಇದೆ ಅನ್ನುವಂಥದ್ದು? ನಡೆದಿದೆ, ಸುಮಾರು ಒಂದು 2-3 ಬರುತ್ತೆ. ಅತಿ ಶೀಘ್ರದಲ್ಲಿ ನಾವು ಪ್ರೆಸ್ ಮೀಟ್ ಶುರು ಆಗ್ತೇವೆ. ಇವಾಗ ಕೊತ್ತಲವಾಡಿ ತುಂಬ ಹೋಪ್ ಇರುವಂಥದ್ದು. ನೀವೇನು ರೀಲ್ಸಲ್ಲಿ ನೋಡೋದಂದ್ರೆ KGF ಅವೆಲ್ಲ ಕಬ್ಜಾ ಸಲಾರಿ ಏನು ನೋಡ್ತೀವಿ, ಆ ಥರದಲ್ಲಿ ಕೊತ್ತಲವಾಡಿ ಸಾಂಗು ರೀಚ್ ಆಗುತ್ತೆ. ಪ್ರತಿಯೊಬ್ಬರು ಮನಸ್ಸಿಗೂ ನಾಟುತ್ತೆ ಅಂತ ನಂಬಿಕೆ ಇದೆ. ಓಕೆ ಸರ್, ಒಳ್ಳೇದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ.